ನಮಸ್ಕಾರ. ನಾನು ಮೊನ್ನೆ ತಾನೇ ಒಂದು ಯೂಟ್ಯೂಬ್ ಚಾನಲಲ್ಲಿ ಸಂಜೀವಿನಿ ತೀರ್ಥದ ಬಗ್ಗೆ ಅಪ್ಲೋಡ್ ಮಾಡಿದ್ದೆ. ತುಂಬ ಜನ ಒಳ್ಳೊಳ್ಳೆ ಕಮೆಂಟ್ಸ್ ಮಾಡ್ತಾ ಇದ್ದೀರಾ ಮತ್ತು ಅದ್ರ ಜೊತೆಯಲ್ಲಿ ವಾಟ್ಸಪ್ಪಲ್ಲಿ ತುಂಬ ಜನ ಕಮೆಂಟ್ಸ್ ಮಾಡ್ತಾ ಇದ್ದೀರಾ. ಆದಷ್ಟು ಯೂಟ್ಯೂಬ್ ಚಾನಲಿಗೆ ಹೋಗಿ ಸಂಜೀವಿನಿ ತೀರ್ಥದ ಬಗ್ಗೆ ವಿಡಿಯೋ ಮಾಡಿದ್ದೀನಲ್ಲ, ಅಲ್ಲಿ ಕಮೆಂಟ್ಸ್ ಮಾಡಿದ್ರೆ ಇನ್ನೂ ಒಳ್ಳೆಯದು. ನಿಮಗಾಗಿರ್ತಕ್ಕಂಥ ಒಳ್ಳೊಳ್ಳೆ ಎಕ್ಸ್ಪೀರಿಯನ್ಸ್ನೆಲ್ಲ ನೀವು ವಾಟ್ಸಪ್ ಮುಖಾಂತರವಾಗೂ ಕೂಡ ಹಂಚ್ಕೊಳ್ತಾ ಇದ್ದೀರಾ, ಯೂಟ್ಯೂಬಲ್ಲೂ ಕಮೆಂಟ್ ಮಾಡ್ತಾ ಇದ್ದೀರಾ. ಆದಷ್ಟು ನೀವು ಯಾರು ಇವಾಗ ವಾಟ್ಸಪ್ ಮಾಡ್ತಾ ಇದ್ದೀರೋ, ನೀವು ಯೂಟ್ಯೂಬ್ ಚಾನಲಲ್ಲಿ ಹೋಗಿ ಕಮೆಂಟ್ ಮಾಡಿದ್ರೆ ಇನ್ನಷ್ಟು ಒಳ್ಳೆಯದು. ನಿಮಗಾಗಿರ್ತಕ್ಕಂಥ ಎಕ್ಸ್ಪೀರಿಯನ್ಸ್ನ ನೀವು ಹೇಳ್ಕೊಂಡಷ್ಟು ಕೂಡ ಜನಗಳನ್ನು ಕೂಡ ನೋಡ್ತಾರೆ. ಅವರಲ್ಲಿ ಏನಾದರೂ ಇದೇ ಥರದ ಸಮಸ್ಯೆ ಇತ್ತು ಅಂದರೆ ಈ ತೀರ್ಥನ ತೆಗೆದುಕೊಳ್ಳೋದಕ್ಕೂ ಅನುಕೂಲ ಆಗುತ್ತೆ. ಮತ್ತು ಇನ್ನೊಬ್ಬರು ಪ್ರಶ್ನೆ ಮಾಡಿದ್ದೀರಾ, ಈ ತೀರ್ಥ ತೆಗೆದುಕೊಳ್ಬೇಕು ಅಂದರೆ ಎಷ್ಟು ದುಡ್ಡು ಕೊಡಬೇಕು ಮೇಡಮ್, ಯಾವ ರೀತಿ ಅಂತೇಳಿ ಕೇಳ್ಕೊಂಡಿದ್ದೀರಾ. ನೋಡಿ, ಇದು ತಗೋಬೇಕಾದ್ರೆ ನೀವು ಯಾವುದೇ ರೀತಿಯಾಗಿರ್ತಕ್ಕಂತಹ ಇಷ್ಟೇ ಅಮೌಂಟು ಅಂತೇಳಿ ನಾನು ಫಿಕ್ಸ್ ಮಾಡಿಲ್ಲ. ನಿಮ್ಮ ಕೈಲಾದಷ್ಟು ನಿಮ್ಮ ಮನಸ್ಸಿಗೆ ಬಂದರೆ ನೀವು ಕಾಣಿಕೆ ಹಾಕಿ ತೆಗೆದುಕೊಂಡು ಹೋಗ್ಬೋದು. ಈ ತೀರ್ಥನ ತೆಗೆದುಕೊಂಡು ಹೋಗ್ತಿರಲ್ಲ, ಮನೆಯಲ್ಲಿ ನಿಮ್ಮ ತಾಯಿಯ ಕಡೆಯಿಂದ ಅಥವಾ 3 ಜನ ಮುತ್ತೈದೆಯರ ಕಡೆಯಿಂದ ನೀರು ಹಾಕಿಸ್ಕೊಂಡ್ರೆ ತುಂಬ ಒಳ್ಳೆಯದು. 3 ಜನ ಮುತ್ತೈದೆಯರು ಅಂದರೆ ನಿಮ್ಮ ಒಂದು ಒಳ್ಳೆಯದನ್ನು ಯಾರು ಬಯಸ್ತಾರೋ ಅಂಥವ್ರನ್ನ ಕರೆಸ್ಕೊಂಡು ನೀವು ನೀರು ಹಾಕ್ಸ್ಕೊಂಡ್ರೆ ತುಂಬ ಒಳ್ಳೆಯದು. ಈ ನೀರು ಹಾಕ್ಸ್ಕೋಬೇಕಾದ್ರೆ ಒಂದು ಎಕ್ಕದ ಎಲೆಯನ್ನು ತೆಗೆದುಕೊಳ್ಳಿ. 3 ಜನ ಮುತ್ತೈದೆಯರಿದ್ದಾರೆ ಅಂದರೆ 3 ಜನರು ಒಂದೊಂದು ಎಕ್ಕದ ಎಲೆಯನ್ನು ತೆಗೆದುಕೊಂಡು ಈ ಥರ ನೀರನ್ನ ಬಿಡಬೇಕಾಗುತ್ತೆ ತಲೆ ಮೇಲೆ. ಏನು ಸಮಸ್ಯೆ ಇದೆಯೋ ಆ ಸಮಸ್ಯೆ ಬಗೆಹರಿಲಿ, ಇವರಿಗೆ ಒಳ್ಳೆಯದಾಗಲಿ ಅಂಥೇಳಿ ಮನಸ್ಸಿನಿಂದ ಆಶೀರ್ವಾದ ಮಾಡೋ ಅಂಥವ್ರು ಯಾರು ಇರ್ತಾರೋ ಅವ್ರ ಕಡೆಯಿಂದ ನೀವು ನೀರು ಹಾಕ್ಸ್ಕೋಬೋದು. ಅಥವಾ ನಿಮ್ಮ ತಾಯಿ ಆದ್ರೂ ಕೂಡ ನೀರು ಹಾಕ್ಬೋದು. ಇದರಿಂದ ಒಳ್ಳೊಳ್ಳೆ ರೀತಿಯಾಗಿರ್ತಕ್ಕಂಥ ಅನುಕೂಲ ಆಗಿದೆ. ತುಂಬ ಜನ ಅನುಕೂಲನೂ ಕೂಡ ಪಡ್ಕೊಂಡಿದ್ದಾರೆ. ನಿಮ್ಗೇನಾದ್ರೂ ಅಕಸ್ಮಾತ್ ವಶೀಕರಣ ಏನಾದರೂ ಮಾಡ್ಕೊಂಡಿದ್ದೀರಾ, ಅದು ಕೂಡ ಎಲ್ಲ ರಿಮೂವ್ ಆಗುತ್ತೆ. ಏನಾದರೂ ಮಕ್ಕಳದ್ದೇನಾದರೂ ಸಮಸ್ಯೆ ಇದೆಯಾ, ಅದು ಕೂಡ ಅಷ್ಟೇ. ನೀವು ಹೆಂಗೆ ಪ್ರಾರ್ಥನೆ ಮಾಡ್ಕೊತೀರೋ ಅದೇ ಪ್ರಕಾರವಾಗಿ ಇದು ರಿಮೂವ್ ಆಗ್ತಾ ಹೋಗುತ್ತೆ. ಯಾವುದಾದ್ರೂ ದೋಷಗಳಿಂದ ನರಳ್ತಾ ಇದ್ದೀರಾ, ಆ ದೋಷಗಳು ಕಾಲಕ್ರಮೇಣವಾಗಿ ಕಡಿಮೆ ಆಗ್ತಾ ಬರುತ್ತೆ. ಇಲ್ಲ ನಿಮ್ದೇನೋ ಒಂದು ಕೆಲಸ ಆಗಬೇಕು, ಏನೋ ಒಂದು ರೀತಿಯಾಗಿರ್ತಕ್ಕಂಥ ಒಳ್ಳೆ ದಾರಿನ ತೋರಿಸ್ತಾ ಹೋಗುತ್ತೆ. ಭೂತ ಪ್ರೇತಗಳ ಕಾಟ ಇತ್ತು ಅಂದ್ರೂ ಅದು ಕೂಡ ನಿವಾರಣೆ ಆಗ್ತಾ ಹೋಗುತ್ತೆ. ಕೈ ಮದ್ದಿನ ಟ್ರೀಟ್ಮೆಂಟ್ನ ತೆಗೆದುಕೊಂಡಿರ್ತಕ್ಕಂಥವ್ರೆಲ್ಲ ಕೆಲವರೆಲ್ಲರಿಗೂ ನಾನು ಹೇಳ್ತಾ ಇರ್ತೀನಿ, ಇದನ್ನು ಲಾಸ್ಟಲ್ಲಿ ತಗೋಬೇಕು ಅಂತೇಳಿ. ಕೆಲವರು ತಗೊಳ್ತಾರೆ, ಕೆಲವರು ತಗೊಳ್ಳೋದಿಲ್ಲ. ಸ್ವಲ್ಪ ಚೆನ್ನಾಗಿ ಹಾಕ್ತಿದ್ದಂಗೆ ಕಂಪ್ಲೀಟಾಗಿ ಅವರು ಡಿಸ್ಕಂಟಿನ್ಯೂ ಮಾಡಿಬಿಡ್ತಾರೆ, ಸ್ವಲ್ಪ ಚೆನ್ನಾಗಿ ಆಗ್ತಿದ್ದಂಗೆ. ಹಾಗಾಗಿ ಆ ಥರ ಮಾಡೋದಕ್ಕೆ ಹೋಗಬೇಡಿ. ಈ ಸಂಜೀವಿನಿ ತೀರ್ಥದಿಂದ ತುಂಬ ಅನುಕೂಲ ಇದೆ. ನೋಡಿದ್ರಲ್ಲ ವೀಕ್ಷಕರೇ, ಇವತ್ತಿನ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ. ಇನ್ನಷ್ಟು ವೀಡಿಯೋಸ್ಗಳು ನೋಡಬೇಕು ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಇನ್ನೊಂದು ಒಳ್ಳೆಯ ವಿಡಿಯೋದೊಂದಿಗೆ ಭೇಟಿಯಾಗೋಣ. ನಮಸ್ಕಾರ.